ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಗುವಿನ ಆಹಾರಕ್ಕೆ ಉಪ್ಪು ಹಾಗೂ ಸಕ್ಕರೆ ಸೇರಿಸಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ಅಜೀರ್ಣ, ಬಿ ಹಸಿವಾಗುವುದಿಲ್ಲ, ಸಿ ಹಾಲು ಕುಡಿಯುವುದಿಲ್ಲ, ಡಿ ಆರೋಗ್ಯ ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯ ದೃಷ್ಟಿ. ಮೊದಲ ವರ್ಷದಲ್ಲಿ ಮಕ್ಕಳ ಮೂತ್ರಪಿಂಡಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವುದಿಲ್ಲ. ಈ ಸಮಯದಲ್ಲಿ ಹೆಚ್ಚು ಉಪ್ಪು ಸೇವಿಸುವುದರಿಂದ ಮೂತ್ರಪಿಂಡಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ನಂತರ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತದೆ. ಅದೇ ರೀತಿ ಮೊದಲಿನಿಂದಲೂ ಆಹಾರದಲ್ಲಿ ಸಕ್ಕರೆಯನ್ನು ನೀಡಿದರೆ ಮಗುವಿನ ರುಚಿ ಮತ್ತು ಆದ್ಯತೆ ಸಿಹಿಯತ್ತ ವಾಲಲು ಪ್ರಾರಂಭಿಸುತ್ತದೆ. ಇದರ ಪರಿಣಾಮವನ್ನು ನಂತರ ದಂತಕ್ಷಯ, ಬೊಜ್ಜು ಕಾಡಬಹುದು. ಈ ಅಭ್ಯಾಸವು ಮಕ್ಕಳ ದೀರ್ಘಕಾಲೀನ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಎರಡನೇ ಪ್ರಶ್ನೆ, ಮಕ್ಕಳು ನಿದ್ದೆಯಲ್ಲಿ ಮಾತನಾಡಲು ಕಾರಣವೇನು? ಆಪ್ಷನ್ಸ್ ಎ ಒತ್ತಡ, ಬಿ ಅನಾರೋಗ್ಯ, ಸಿ ನಿದ್ರಾಹೀನತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವಯಸ್ಕರಂತೆ ಮಕ್ಕಳು ಸಹ ಒತ್ತಡಕ್ಕೆ ಒಳಗಾಗುತ್ತಾರೆ. ಉದಾಹರಣೆಗೆ ಶಾಲೆಯ ಒತ್ತಡಗಳು, ಗೆಳೆಯರು ಮತ್ತು ಸಾಮಾಜಿಕ ಒತ್ತಡ, ಕುಟುಂಬದಲ್ಲಿನ ಬದಲಾವಣೆಗಳು ಅಥವಾ ಕೆಲವು ಘಟನೆಗಳು. ಅವರ ಮನಸ್ಸು ಅತಿಯಾಗಿ ಸಕ್ರಿಯವಾಗಿರುತ್ತದೆ ಮತ್ತು ಆದ್ದರಿಂದ ಅವರು ನಿದ್ರೆಯಲ್ಲಿ ಮಾತನಾಡಲು ಕಾರಣವಾಗಬಹುದು. ಜ್ವರವು ನಿದ್ರೆಯಲ್ಲಿ ಮಾತನಾಡಲು ಸಹ ಒಂದು ಕಾರಣವಾಗಬಹುದು. ಜ್ವರದ ಸಮಯದಲ್ಲಿ ವ್ಯಕ್ತಿಯ ದೇಹವು ದಣಿದಿರುತ್ತದೆ. ಇದು ಕೆಲವೊಮ್ಮೆ ದುಸ್ವಪ್ನಗಳು ಮತ್ತು ನಿದ್ರೆಯಲ್ಲಿ ಮಾತನಾಡಲು ಕಾರಣವಾಗುತ್ತದೆ. ಇನ್ನು ಮಕ್ಕಳ ದೇಹವು ಬೆಳವಣಿಗೆಯ ಹಂತದಲ್ಲಿದೆ, ಆದ್ದರಿಂದ ಸಾಕಷ್ಟು ನಿದ್ರೆ ಅವರ ಬೆಳವಣಿಗೆಗೆ ಅತ್ಯಗತ್ಯ. ನಿದ್ರಾಹೀನತೆಯು ನಿದ್ರೆಯಲ್ಲಿ ಮಾತನಾಡಲು ಕಾರಣವಾಗಬಹುದು. ಮೂರನೇ ಪ್ರಶ್ನೆ, ಹೆಚ್ಚಾಗಿ ಮಹಿಳೆಯರನ್ನು ಕಾಡುವ ಮೂತ್ರದ ಸೋಂಕಿಗೆ ಯಾವುದು ಉತ್ತಮ ಪರಿಹಾರವಾಗಿದೆ? ಆಪ್ಷನ್ಸ್ ಎ ಹಾಲಿನ ಉತ್ಪನ್ನ, ಬಿ ಕಿತ್ತಳೆ ಜ್ಯೂಸ್, ಸಿ ಹನುಮಾನ್ ಹಣ್ಣು, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಸಿ ಹನುಮಾನ್ ಹಣ್ಣು. UTI ಅಂದರೆ ಮೂತ್ರದ ಸೋಂಕು ಇಂದಿನ ಮಹಿಳೆಯರಲ್ಲಿ ಸಾಮಾನ್ಯವಾದ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ. ಹನುಮಾನ್ ಹಣ್ಣನ್ನು ತಿನ್ನುವುದರಿಂದ ಈ ಸಮಸ್ಯೆಯ ವಿರುದ್ಧ ಹೋರಾಡಲು ಬಹಳಷ್ಟು ಸಹಾಯವಾಗುತ್ತದೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಅದಕ್ಕಾಗಿಯೇ ಇದು ಮೂತ್ರದಲ್ಲಿ ಆಮ್ಲೀಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಅನೇಕ ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ನೀರು ಉಳಿಸಿಕೊಳ್ಳುವುದರಿಂದ ಹೊಟ್ಟೆ ಉಬ್ಬರ ಅನುಭವಿಸುತ್ತಾರೆ. ಈ ಸಮಯದಲ್ಲಿ ಹನುಮಾನ್ ಹಣ್ಣನ್ನು ತಿನ್ನುವುದರಿಂದ ಈ ಸಮಸ್ಯೆಯನ್ನು ಪರಿಹರಿಸಬಹುದು, ಏಕೆಂದರೆ ಹನುಮಾನ್ ಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ಇದ್ದು ಇದು ನೀರಿನ ಧಾರಣವನ್ನು ತಡೆಯಲು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಥೈರಾಯ್ಡ್ ಇದ್ದರೆ ಅದು ತಾಯಿ ಹಾಗೂ ಮಗುವಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್ ಎ ತೂಕ ಹೆಚ್ಚಳ, ಬಿ ಮಗುವಿನ ಬೆಳವಣಿಗೆ, ಸಿ ತೂಕ ಇಳಿಕೆ, ಡಿ ಜಾಂಡಿಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗರ್ಭಾವಸ್ಥೆಯಲ್ಲಿ ಮಹಿಳೆಯರ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಥೈರಾಯ್ಡ್ ಹಾರ್ಮೋನ್ ಅಗತ್ಯವಿರುತ್ತದೆ. ವಿಶೇಷವಾಗಿ ಮಗುವಿನ ಥೈರಾಯ್ಡ್ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸದ ಮೊದಲ ತ್ರೈಮಾಸಿಕ ಹಂತದಲ್ಲಿ. ಮಗುವಿನ ಮೆದುಳಿನ ಬೆಳವಣಿಗೆ, ನರಮಂಡಲದ ರಚನೆ ಮತ್ತು ಒಟ್ಟಾರೆ ಬೆಳವಣಿಗೆಯ ದೃಷ್ಟಿಕೋನದಿಂದ ಈ ಹಾರ್ಮೋನ್ಗಳು ಬಹಳ ಮುಖ್ಯ. ಥೈರಾಯ್ಡ್ ಹಾರ್ಮೋನ್ನ ಕೊರತೆಯು ತಾಯಿ ಮತ್ತು ಮಗುವಿಗೆ ಅಪಾಯವನ್ನುಂಟು ಮಾಡಬಹುದು. ಗರ್ಭಧಾರಣೆಯ ಸಮಯದಲ್ಲಿ 2 ಪ್ರಾಥಮಿಕ ಅಸ್ವಸ್ಥತೆಗಳು ಸಂಭವಿಸಬಹುದು. ಮೊದಲನೆಯದು ಹೈಪೋಥೈರಾಯ್ಡಿಸಮ್, ಇದು ಕಡಿಮೆ ಹಾರ್ಮೋನ್ ಮಟ್ಟಗಳಿಗೆ ಕಾರಣವಾಗುವ ನಿಷ್ಕ್ರಿಯ ಥೈರಾಯ್ಡ್. ಎರಡನೆಯದು ಹೈಪರ್ ಥೈರಾಯ್ಡಿಸಮ್, ಇದು ಮೂಲತಃ ಅತಿಯಾದ ಹಾರ್ಮೋನ್ಗಳನ್ನು ಉತ್ಪಾದಿಸುವ ಅತಿಯಾಗಿ ಸಕ್ರಿಯವಾಗಿರುವ ಥೈರಾಯ್ಡ್ ಆಗಿದೆ. ಐದನೇ ಪ್ರಶ್ನೆ, ಪುರುಷರಲ್ಲಿ ಬಂಜೇತನದ ಸಮಸ್ಯೆ ಹೆಚ್ಚಾಗುತ್ತಿರಲು ಕಾರಣವೇನು? ಆಪ್ಷನ್ಸ್ ಎ ಒತ್ತಡ, ಬಿ ಆಹಾರ ಪದ್ಧತಿ, ಸಿ ವೀರ್ಯಾಣು ಕೊರತೆ, ಡಿ ಲೈಂಗಿಕ ಜೀವನ. ಸರಿಯಾದ ಉತ್ತರ ಆಪ್ಷನ್ ಸಿ ವೀರ್ಯಾಣು ಕೊರತೆ. ಭಾರತದಲ್ಲಿ ಸ್ಮಾರ್ಟ್ಫೋನ್ಗಳು ಮತ್ತು ಮೊಬೈಲ್ ಟವರ್ಗಳಿಂದ ಹೊರಸೂಸುವ ವಿಕಿರಣವು ಇತರ ದೇಶಗಳಿಗಿಂತ ಹೆಚ್ಚಾಗಿದೆ. ಈ ವಿಕಿರಣದಿಂದಾಗಿ ದೇಶದಲ್ಲಿ 10% ರಿಂದ 12% ದಂಪತಿಗಳು ಫಲವತ್ತತೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಪುರುಷರು ಹೆಚ್ಚು ಮೊಬೈಲ್ ಫೋನ್ ಬಳಸುವುದರಿಂದ ಅವರ ವೈವಾಹಿಕ ಜೀವನಕ್ಕೆ ಸಮಸ್ಯೆಗಳು ಉಂಟಾಗಬಹುದು, ಏಕೆಂದರೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಮೊಬೈಲ್ ಫೋನ್ಗಳು ಪುರುಷರನ್ನು ಬಂಜೇತನಕ್ಕೆ ತಳ್ಳುತ್ತಿವೆ.
ಮೊಬೈಲ್ ಫೋನ್ಗಳ ಬಳಕೆಯು ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟವನ್ನು ಕಡಿಮೆ ಮಾಡುತ್ತಿವೆ. ಪುರುಷರಲ್ಲಿ ವೀರ್ಯವನ್ನು ಉತ್ಪಾದಿಸುವ ವೃಷಣಗಳು ಮಹಿಳೆಯರ ಅಂಡಾಶಯಗಳಿಗಿಂತ ಶಾಖದಿಂದ ಹೆಚ್ಚು ಪರಿಣಾಮ ಬೀರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಾಧನಗಳ ಶಾಖ ಮತ್ತು ವಿಕಿರಣವು ವೀರ್ಯಕೋಶಗಳ ಬೆಳವಣಿಗೆಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತದೆ. ವಿಕಿರಣದಿಂದಾಗಿ DNA ಕೂಡ ಹಾನಿಗೊಳಗಾಗುತ್ತದೆ. ಇದು ಜೀವಕೋಶಗಳು ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಈ ರೀತಿಯಾಗಿ ವಿಕಿರಣವು ಫಲವತ್ತತೆಯಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. 6ನೇ ಪ್ರಶ್ನೆ, ಬಿಪಿಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುವ ದೈನಂದಿನ ಪಾನೀಯ ಯಾವುದು? ಆಪ್ಷನ್ಸ್ ಎ ನೀರು, ಬಿ ಹಾಲು, ಸಿ ಬ್ಲ್ಯಾಕ್ ಟೀ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದಲ್ಲಿ ನೀರಿನಾಂಶ ಕಡಿಮೆಯಾದಾಗ ಬಿಪಿ ಹೆಚ್ಚುವ ಸಾಧ್ಯತೆ ಬಹಳಷ್ಟಿದೆ. ಆದ್ದರಿಂದ ಕುಡಿಯುವ ನೀರು ರಕ್ತದೊತ್ತಡವನ್ನು ಸಾಮಾನ್ಯ ಮಟ್ಟಕ್ಕೆ ತರಲು ಸಹಾಯ ಮಾಡುತ್ತದೆ. ಕಡಿಮೆ ಕೊಬ್ಬಿನ ಹಾಲು ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತದೆ. ಇದು ನಿಮ್ಮ ಹೃದಯವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಮತ್ತು ಬಿಪಿಯನ್ನು ಬೆಂಬಲಿಸಲು ಸಹಾಯ ಮಾಡುವ ಖನಿಜಗಳಾಗಿವೆ. ಬ್ಲ್ಯಾಕ್ ಟೀ ಉತ್ಕರ್ಷಣ ನಿರೋಧಕಗಳು ಮತ್ತು ಪೊಟ್ಯಾಷಿಯಂ ಅನ್ನು ಸಹ ಹೊಂದಿರುತ್ತದೆ. ಇದು ರಕ್ತನಾಳಗಳ ಒತ್ತಡವನ್ನು ಸಡಿಲಗೊಳಿಸಲು ಮತ್ತು ರಕ್ತದೊತ್ತಡವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ, ಯಾವ ದಿನದಂದು ಉಗುರು ಕತ್ತರಿಸುವುದರಿಂದ ಸಾಲ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಮಂಗಳವಾರ, ಬಿ ಗುರುವಾರ, ಸಿ ಶನಿವಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಿಂದೂ ಧರ್ಮದ ಪ್ರಕಾರ ಮಂಗಳವಾರ, ಗುರುವಾರ ಮತ್ತು ಶನಿವಾರ ಉಗುರು ಕತ್ತರಿಸುವುದು ತುಂಬಾ ಅಶುಭ ಎಂದು ಹೇಳಲಾಗುತ್ತದೆ. ಇದು ಬಡತನ, ಸಾಲ, ನಕಾರಾತ್ಮಕತೆ ಮತ್ತು ಗ್ರಹ ದೋಷಗಳನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಭಾನುವಾರ ಮತ್ತು ಸೋಮವಾರದಂದು ಉಗುರುಗಳನ್ನು ಕತ್ತರಿಸುವುದು ಒಳ್ಳೆಯದಲ್ಲ, ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಪ್ರತಿನಿತ್ಯ ಯಾವುದನ್ನು ಹಣೆಗೆ ತಿಲಕವಾಗಿ ಇಡುವುದರಿಂದ ಹಣದ ಆಕರ್ಷಣೆಯಾಗುತ್ತದೆ? ಆಪ್ಷನ್ಸ್ ಎ ಶ್ರೀಗಂಧ, ಬಿ ವಿಭೂತಿ, ಸಿ ಅರಿಶಿಣ, ಡಿ ಜಾವದ್ ಪುಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಜಾವದ್ ಪುಡಿ. ಗಂಧಿಗೆ ಅಂಗಡಿಗಳಲ್ಲಿ ಸಿಗುವ ಈ ಜಾವದ್ ಪುಡಿ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತು. ಇದು ಧೂಪಕ್ಕಿಂತಲೂ ಹೆಚ್ಚು ಸುಗಂಧ ದ್ರವ್ಯವಾಗಿದೆ. ಇದರಿಂದ ಧನ ಆಕರ್ಷಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಜಾವದ್ ಪುಡಿಯ ಪೇಸ್ಟ್ ಅನ್ನು ಪ್ರತಿನಿತ್ಯ ಹಣೆಗೆ ತಿಲಕವಾಗಿ ಇಡುವುದರಿಂದ ಧನದ ಆಕರ್ಷಣೆಯಾಗುವ ಸಾಧ್ಯತೆ ಹೆಚ್ಚು ಎಂದು ನಂಬಲಾಗಿದೆ. 9ನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಗ್ರೀನ್ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕೂನೂರು, ಬಿ ಚಂಡೀಗಢ, ಸಿ ಮೈಸೂರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತಮಿಳುನಾಡಿನ ಕೂನೂರು ನಗರವು ಹಸಿರಿಗೆ ಹೆಸರುವಾಸಿಯಾಗಿದೆ. ಇಲ್ಲಿರುವ ಕಣಿವೆಗಳು ಮತ್ತು ಉದ್ಯಾನಗಳಿಂದಾಗಿ ಇದಕ್ಕೆ ಹಸಿರು ನಗರ ಎಂದು ಕರೆಯಲಾಗುತ್ತದೆ. ಇದು ತಮಿಳುನಾಡಿನ ಅತ್ಯಂತ ಸುಂದರ ನಗರಗಳಲ್ಲಿ ಒಂದಾಗಿದೆ. ಸುಂದರವಾದ ಕ್ಯಾನೋಪಿ ರಸ್ತೆಗಳು ಮತ್ತು ದೊಡ್ಡ ಹಸಿರು ಸ್ಥಳಗಳಿಗೆ ಹೆಸರುವಾಸಿಯಾದ ನಮ್ಮ ಮೈಸೂರು ವಿವಿಧ ಮರ ನೆಡುವಿಕೆ ಮತ್ತು ಹಸಿರು ಸ್ಥಳ ಅಭಿವೃದ್ಧಿ ಯೋಜನೆಗಳಿಗೆ ಹೆಸರುವಾಸಿಯಾಗಿದೆ. ಭಾರತದ ಸ್ವಚ್ಛ ನಗರ ಎಂದು ಗುರುತಿಸಲ್ಪಟ್ಟ ಇಂದೋರ್ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಉದ್ಯಾನಗಳು ಮತ್ತು ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣೆಯನ್ನು ಹೊಂದಿದೆ. ಇದು ಅದರ ಉತ್ತಮ ಗುಣಮಟ್ಟದ ಜೀವನ ಮತ್ತು ಹಸಿರಿಗೆ ಕೊಡುಗೆ ನೀಡುತ್ತದೆ. ಗಮನಾರ್ಹ ರೂಪಾಂತರಕ್ಕೆ ಒಳಗಾದ ನಗರವಾದ ಭೋಪಾಲ್ ತನ್ನ ಅರಣ್ಯ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಪರಿಸರ ಜಾಗೃತಿಯನ್ನು ಬೆಳೆಸುವತ್ತ ಗಮನ ಹರಿಸಿದೆ. ಇದು ಕೂಡ ಭಾರತದ ಹಸಿರು ನಗರಗಳಲ್ಲಿ ಒಂದಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.